ನಮಸ್ಕಾರ ಸ್ನೇಹಿತರೆ. ಸಂಸತ್ತಿನ ವಿಶೇಷ ಅಧಿವೇಶನ ನಡೀತಾ ಇದೆ. ಮೊದಲ ದಿನನೇ ಪ್ರತಿಪಕ್ಷಗಳು ಹಾಕಿದ ಪ್ರತಿಯೊಂದು ಬಾಲಿಗೂ ಸಿಕ್ಸರ್ ಬಾರಿಸಿರೋದು ಮೋದಿ. ಹಾಗಾದ್ರೆ ಇನ್ನೂ 20 ವರ್ಷ, ನಾನು ಹೇಳ್ತಾ ಇರೋದು ಕನಿಷ್ಠ 20 ವರ್ಷ ಕೇಂದ್ರದಿಂದ ಮೋದಿಯನ್ನ ಯಾರು ಅಲುಗಾಡಿಸೋದಿಕ್ಕೆ ಸಾಧ್ಯ ಇಲ್ವಾ? ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೇ ಹೋಯ್ತಾ? ಸಂಸತ್ನ ಮೊದಲ ದಿನವೇ ರಾಹುಲ್ ಗಾಂಧಿಗೆ ಬ್ಯಾಕ್ ಟು ಬ್ಯಾಕ್ 7-8 ಸರಣಿ ಆಘಾತಗಳು. ಮೋದಿ ಅಂತೂ ಯಾರನ್ನೂ ಬಿಡ್ಲಿಲ್ಲ. ಅಖಿಲೇಶ್ ಯಾದವ್, ಟಿಎಂಸಿ, ರಾಹುಲ್ ಗಾಂಧಿ, ಡಿಎಂಕೆ ಎಲ್ಲರನ್ನೂ ಬಟ್ಟೆ ರೀತಿ ಹಾಕಿ ಒಗೆದು ಬಿಟ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಸಂಸತ್ತಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡಬೇಕು ಪಾಲಿಟಿಕ್ಸ್ ನಲ್ಲಿ ಅನ್ನುವ ಬಿಲ್ ತರೋದಿಕ್ಕೆ ಹೊರಟಿದೆ ಮೋದಿ ಸರ್ಕಾರ. ಬಿಲ್ ಮಂಡನೆ ಆಗೋದಕ್ಕೂ ಮುಂಚೆ ಪ್ರತಿಪಕ್ಷಗಳು ಡಿಮ್ಯಾಂಡ್ ಇಟ್ಟಿದ್ವು, ಇದನ್ನ ಡಿವಿಷನ್ ಹಾಕ್ಬೇಕು. ಒಟ್ಟು 251 ಜನ ಸಂಸದರು ಈ ಬಿಲ್ ಮಂಡನೆ ಆಗ್ಬೇಕು, ಇದರ ಮೇಲೆ ಚರ್ಚೆ ನಡಿಬೇಕು ಅಂತ ಒಪ್ಪಿಗೆ ಸೂಚಿಸಿದ್ರೆ 184 ಅದರ ವಿರುದ್ಧ ಓಟ್ಗಳು ಬಿತ್ತು. ಇಲ್ಲೇ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗೋಗ್ಬಿಡ್ತು. ಯಾರು ನಿಜವಾಗ್ಲೂ ಮಹಿಳೆಯರ ಪರ ಇದ್ದಾರೆ, ಯಾರು ಮಹಿಳೆಯರ ವಿರೋಧ. ಮೋದಿದು ಒಂದೇ ಏಟಿಗೆ ಎರಡೆರಡು ಅಕ್ಕಿ ಹೊಡೆಯೋ ಪ್ರಯತ್ನ ಆಗಿದ್ದು ಈ ವಿಶೇಷ ಅಧಿವೇಶನದಲ್ಲಿ. ಪ್ರತಿಪಕ್ಷದ ಒಬ್ಬೊಬ್ಬ ನಾಯಕರನ್ನು ಮೋದಿ ತಮ್ಮ ಭಾಷಣದುದ್ದಕ್ಕೂ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿಬಿಟ್ರು. ಪ್ರತಿಪಕ್ಷಗಳು ಏನಂತ ಆರೋಪ ಮಾಡ್ತಾರೆ? ಮೋದಿ ಈಗ ಪಂಚರಾಜ್ಯ ಚುನಾವಣೆ ನಡೀತಾ ಇದೆ, ಅದರಲ್ಲಿ ಅನುಕೂಲ ಮಾಡ್ಕೊಳ್ಳೋದಿಕ್ಕೆ ಈಗ ಮಧ್ಯದಲ್ಲೇ 33% ರಿಸರ್ವೇಶನ್ ಬಿಲ್ ನ ತರಾತುರಿನಲ್ಲಿ ತರೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪ್ರತಿಪಕ್ಷಗಳು ಮೊಸರಲ್ಲಿ ಕಲ್ಲುಡುಕೋ ಪ್ರಯತ್ನ ಮಾಡಿದ್ವು. ಮೋದಿ ಬೇಕಂತ ಈ ಸಮಯವನ್ನ ಆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಆದ್ರೆ ಈ ಸದಾವಕಾಶವನ್ನು ಬಳಸಿಕೊಂಡ ಮೋದಿ ನೋಡಿ ಪ್ರತಿಪಕ್ಷಗಳು ಮಹಿಳೆಯರಿಗೆ ಈ ಹಿಂದಿನಿಂದಲೂ ವಿರೋಧವಾಗೇ ಇದ್ದಾರೆ, ಈಗ್ಲೂ ವಿರೋಧ ಮಾಡ್ತಾ ಇದ್ದಾರೆ ಅಂತ ಡಂಗೂರ ಬಾರಿಸಿ ಹೇಳಿಬಿಟ್ರು ಸಂಸತ್ತಲ್ಲಿ. ಪ್ರತಿಪಕ್ಷನ ಭಾಷಣದಲ್ಲಿ ಹೆಂಗೆ ಕಾಲೆಳೆದ್ರು ಮೋದಿ ಅಂದ್ರೆ, ನೀವೀಗ ಈ ಬಿಲ್ಗೆ ವಿರೋಧ ಮಾಡಿದ್ರೆ ಮಹಿಳೆಯರ ವಿರೋಧಿಗಳು ಅಂತ ಪಟ್ಟ ಕಟ್ಕೊಳ್ಬೇಕಾಗತ್ತೆ. ಅದರ ಬದಲಾಗಿ ಈ ಬಿಲ್ ಪರ ಬನ್ನಿ, ಲಾಭ ಬೇಕಾದ್ರೆ ಫುಲ್ ನೀವೇ ತಗೊಳ್ಳಿ, ಎಲ್ಲಾ ಕ್ರೆಡಿಟ್ ನಿಮಗೆ ಕೊಡ್ತೀನಿ, ಲಾಂಗ್ ಚೆಕ್ ಆಫರ್ ಮಾಡ್ತಾ ಇದೀನಿ, ಸಪೋರ್ಟ್ ಮಾಡಿ ಮಹಿಳೆಯರ ಈ ಬಿಲ್ಗೆ ಅಂತ ಮೋದಿ ಹೇಳ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರತಿಪಕ್ಷಗಳಿಗೆ ಲೇವಡಿ ಮಾಡದಂತೆ. ಮಧ್ಯದಲ್ಲಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಟಿಎಂಸಿಯ ಎಡಬಿಡಂಗಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮೋದಿ ಮಾತಾಡುವಾಗ ಮಧ್ಯೆ ಬಾಯಾಗ್ತಾ ಇದ್ರು, ಅಡ್ಡಿಪಡಿಸ್ತಾ ಇದ್ರು. ಅದಕ್ಕೆ ಓಂ ಬಿರ್ಲಾ ಅವರನ್ನ ತಡಿತಾರೆ. ಪ್ರಧಾನಿಗಳು, ಸದನದ ನಾಯಕರು ಮಾತಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಬಾಯಾಕಿ ಮಾತಾಡೋದು ಸರಿಯಲ್ಲ ಅಂತ ತಡಿತಾರೆ. ಆಗ ಮೋದಿ ರಿಪ್ಲೈ ಏನಿತ್ತು ಗೊತ್ತಾ ಇದಕ್ಕೆ? ಸಭಾಧ್ಯಕ್ಷರೇ, ಅವರನ್ನು ತಡೆಯೋ ಪ್ರಯತ್ನ ಮಾಡಬೇಡಿ, ಪಾಪ ಬಹಳ ಫ್ರಸ್ಟ್ರೇಷನ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಅವರ ಟಿಎಂಸಿ ಪಕ್ಷದಲ್ಲೇ ಅವರಿಗೆ ಬೆಲೆ ಇಲ್ಲ, ಅಲ್ಲಂತೂ ಅವರಿಗೆ ಮಾತಾಡೋದಕ್ ಬಿಡೋದಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಮಾತಾಡಿ ತುಕ್ಕ ದುಮ್ಮಾನ ಹೊರಗಾಕ್ಲಿ, ಜನತೆ ಎದುರೇ ಬೆತ್ತಲಾಗ್ತಾ ಇದ್ದಾರೆ, ನಾವ್ಯಾಕೆ ತಡಿಬೇಕು ಅನ್ನೋ ಅರ್ಥದಲ್ಲಿ ಟವಲಲ್ಲಿ ಸುತ್ತಿ ಬಾರಿಸಿದ್ರು ಮೋದಿ ಟಿಎಂಸಿಯ ಮಮತಾ ಬ್ಯಾನರ್ಜಿಯ ಚೇಲ ಕಲ್ಯಾಣ್ ಬ್ಯಾನರ್ಜಿಗೆ. ಮಹಿಳಾ ಆರಕ್ಷಣ ಈ ಬಿಲ್ ನ ಜೊತೆಗೆ ಮೋದಿ ಹೊಡಿತಾ ಇರುವ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಡಿಲಿಮಿಟೇಷನ್. ಜನಸಂಖ್ಯೆ ಆಧಾರದ ಮೇಲೆ ಎಂಪಿ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವುದು. ಈಗಿರ್ತಕ್ಕಂತ 543 ಎಂಪಿ ಕ್ಷೇತ್ರಗಳ ಸಂಖ್ಯೆ ಡಿಲಿಮಿಟೇಷನ್ ಆದ ನಂತರ 850ಕ್ಕೆ ಹೆಚ್ಚಾಗತ್ತೆ. ಇದರಲ್ಲಿ ಸಿಂಹಪಾಲು ಕ್ಷೇತ್ರಗಳು ಉತ್ತರ ಭಾರತಕ್ಕೆ ಹೋಗುತ್ತೆ. ಸಹಜವಾಗಿ ಉತ್ತರ ಭಾರತದ ಜನಸಂಖ್ಯೆ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಇದೆ. ಬಿಜೆಪಿ ಬೇರೆ ಬಲಾಢ್ಯವಾಗಿರುವುದು ಉತ್ತರ ಭಾರತದಲ್ಲೇ. ಈ ಡಿಲಿಮಿಟೇಷನ್ ಏನಾದ್ರೂ ಸಕ್ಸಸ್ಫುಲಿ ಆಯ್ತು ಅಂದ್ರೆ ಕನಿಷ್ಠ, ನಾನು ಹೇಳ್ತಾ ಇರೋದು ಕನಿಷ್ಠ 20 ವರ್ಷ ಬಿಜೆಪಿಯನ್ನ ಅಥವಾ ಮೋದಿಯನ್ನ ಕೇಂದ್ರದಲ್ಲಿ ಸೋಲಿಸೋದಕ್ಕೆ ಅಸಾಧ್ಯ. ದಕ್ಷಿಣ ಭಾರತದ ರಾಜ್ಯಗಳಾದ ಕೇರಳ, ತಮಿಳುನಾಡು ಹೇಳೋದೇನು, ನಾವು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ದೇವೆ, ಡಿಲಿಮಿಟೇಷನ್ ಬಂದ್ರೆ ನಮಗೆ ಸ್ಥಾನಗಳು ಕಡಿಮೆ ಆಗುತ್ತೆ, ಇದರಿಂದ ಮೋದಿಗೆ ಬಿಜೆಪಿಗೆ ಲಾಭ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ದಕ್ಷಿಣದ ರಾಜ್ಯಗಳಾದ ಕೇರಳ ಮತ್ತು ತಮಿಳುನಾಡಿನಂತಹ ರಾಜ್ಯಗಳು ಮುಂದಿಡ್ತಾ ಇದಾವೆ. ಇವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ನೋಡಿ. ಡಿಲಿಮಿಟೇಷನ್ ಈಗಿರ್ತಕ್ಕಂತ ಕ್ಷೇತ್ರಗಳ ಪೈಕಿ ಮತ್ತೆ ಅದಕ್ಕೆ 50ರಷ್ಟು ಕ್ಷೇತ್ರಗಳನ್ನು ಆಡ್ ಮಾಡೋದಷ್ಟೇ. ಈ ಫಾರ್ಮುಲಾ ಎಲ್ಲ ರಾಜ್ಯಗಳಿಗೂ ಒಂದೇ, ಎಲ್ಲ ರಾಜ್ಯಗಳಿಗೂ ಅಪ್ಲೈ ಆಗುತ್ತೆ. ಆದ್ರೆ ಇವರು ಜನರನ್ನ ದಿಕ್ಕು ತಪ್ಪಿಸ್ಬೇಕು. ಹಾಗಾಗಿ ದಕ್ಷಿಣದ ರಾಜ್ಯ, ಉತ್ತರದ ರಾಜ್ಯ, ನಮ್ದು ಜನಸಂಖ್ಯೆ ಕಡಿಮೆ ಇದೆ, ನಿಮ್ದು ಜಾಸ್ತಿ ಇದೆ ಅಂತೆಲ್ಲ ಕುತರ್ಕಗಳನ್ನ ಮುಂದೆ ಮಾಡಿ ಡಿಲಿಮಿಟೇಷನ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಇವರ ಲಾಜಿಕ್ಗೆ ಅಪ್ಲೈ ಮಾಡೋದಾದ್ರೆ ಹಿಂದೂಗಳ ಜನಸಂಖ್ಯೆ ಸ್ವತಂತ್ರ ಭಾರತದಿಂದ ಇಲ್ಲಿವರೆಗೂ ತೀವ್ರವಾಗಿ ಕ್ಷೀಣಿಸಿದೆ. ಅದೇ ಇನ್ನೊಂದು ವರ್ಗ ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಜನಸಂಖ್ಯೆ ಅತಿ ವೇಗವಾಗಿ ವೃದ್ಧಿಯಾಗಿದೆ. ಇದನ್ನ ಹೇಳಲ್ಲ ಅವರು, ಜಾಣ, ಕುರುಡು ಮತ್ತು ಕಿವುಡು. ಈ ವಿಚಾರ ಬಂದ ತಕ್ಷಣ ಪ್ರತಿಪಕ್ಷಗಳು ಗಪ್ಚುಪ್ಪಾಗಿ ಬಿಡ್ತಾರೆ. ಇದಕ್ಕೂ ಅಭಯ ಕೊಟ್ರು ಮೋದಿ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಇದರಿಂದ, ಅದಕ್ಕೆ ನಾನು ಬಿಡೋದಿಲ್ಲ. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರನ್ನಂತೂ ಓಂ ಬಿರ್ಲಾ ಸರಿಯಾಗಿ ಕಾಲೆಳೆದು ಬಿಟ್ರು. ಪಕ್ಕದಲ್ಲಿ ಕೆ ಸಿ ವೇಣುಗೋಪಾಲ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ.
ಆಗ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿ ನಿಮ್ಮ ಮೈಕ್ ಆಫ್ ಮಾಡಿದ್ದಾರೆ, ಮೈಕ್ ಆನ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಓಂ ಬಿರ್ಲಾ, ನಿಮ್ಮ ಮೈಕ್ ಆಫ್ ಆಗ್ಬೋದು ಆದ್ರೆ ಅವ್ರ ಮೈಕ್ ಆಫ್ ಆಗಲ್ಲ, ಅವ್ರ ಮೈಕ್ ಆನೆ ಇದೆ, ಮಾತು ಮುಂದುವರಿಸಿ ಅಂತಾರೆ. ಅಂದ್ರೆ ಈ ರೀತಿಯ ನಾಟಕ ನನ್ನ ಮುಂದೆ ನಡೆಯೋದಿಲ್ಲ, ನಾವು ಯಾರ ಮೈಕ್ ಅನ್ನು ಆಫ್ ಮಾಡೋದಿಲ್ಲ, ಇಲ್ಲದ ಗೊಂದಲ ಸೃಷ್ಟಿ ಮಾಡಬೇಡಿ, ನಗೆಪಾಟಲಿಗೆ ಈಡಾಗಬೇಡಿ ಅಂತ ಬಟ್ಟೆನಲ್ಲಿ ಸುತ್ತಿ ಒಡೆದಂತೆ ಹೊಡೆದು ಬಿಟ್ರು ರಾಹುಲ್ ಗಾಂಧಿ ಅವರಿಗೆ. ಯಾಕಂದ್ರೆ ಪದೇ ಪದೇ ರಾಹುಲ್ ಗಾಂಧಿ ತನ್ನ ವೈಫಲ್ಯಗಳನ್ನ ಮರೆಮಾಚಿಕೊಳ್ಳೋದಕ್ಕೆ ಸಂಸತ್ತಿಂದ ಹೊರಗೆ ಬಂದು ನನ್ನ ಮೈಕ್ ಆಫ್ ಮಾಡ್ತಾರೆ, ನನಗೆ ಮಾತಾಡೋದಕ್ಕೆ ಬಿಡೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸಮಾಜ ಪಕ್ಷದ್ದು ಇನ್ನೊಂದು ರೀತಿಯ ನಾಟಕ. ಮಹಿಳಾ ರಿಸರ್ವೇಶನ್ ಬಿಲ್ ಮಂಡನೆ ಆಗ್ತಾ ಇದ್ದಂತೆ ಇಲ್ಲೂ ಸಹ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಶುರು ಮಾಡಿದ್ರು. ಅಖಿಲೇಶ್ ಯಾದವ್ಗೆ ಕಾಮನ್ ಸೆನ್ಸೇ ಇಲ್ಲ, ಸಂವಿಧಾನದಲ್ಲಿ ಹೇಳಿದೆ ಧರ್ಮಾಧಾರಿತ ಮೀಸಲಾತಿ ಇಲ್ಲ, ಇದು ಆಗಲ್ಲ ಅನ್ನೋದು ಗೊತ್ತಿದೆ, ಆದ್ರೂ ತಮ್ಮ ವೋಟ್ ಬ್ಯಾಂಕ್ ತುಷ್ಟೀಕರಣ ಮಾಡೋದಕ್ಕೆ ಅಲ್ಪಸಂಖ್ಯಾತರನ್ನ ಎಳೆದು ತರ್ತಾರೆ. ಅಲ್ಪಸಂಖ್ಯಾತ ಮುಸಲ್ಮಾನ್ ಮಹಿಳೆಯರಿಗೆ ಇದರಲ್ಲಿ ಸಪರೇಟ್ ರಿಸರ್ವೇಶನ್ ಕೊಡ್ಬೇಕಂತೆ, ಇದು ಸಮಾಜವಾದಿ ಪಕ್ಷದ ಡಿಮ್ಯಾಂಡ್. ಹಂಗಾದ್ರೆ ಮಾತ್ರ ಅವರು ಈ ಬಿಲ್ಗೆ ಸಪೋರ್ಟ್ ಮಾಡ್ತಾರಂತೆ. ಯಾವತ್ತಾದ್ರೂ ಒಂದು ದಿವಸ ಇದೇ ಸಮಾಜವಾದಿ ಪಕ್ಷ ಹಿಂದೂಗಳ ಪರವಾಗಿ ಮಾತಾಡಿದೀಯಾ? ಬರೀ ಒಂದು ಧರ್ಮದ ಮುಸಲ್ಮಾನ್ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಾರೆ, ಹಿಂದೂ ಮಹಿಳೆಯರಿಗೆ ಯಾವತ್ತಾದ್ರೂ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತಿದಾರ ಇವರು? ಅದೇ ಅಖಿಲೇಶ್ ಯಾದವ್ ಮಾತಾಡ್ತಾ ಜಾತಿ ಜನಗಣತಿ ಇನ್ನೂ ಶುರು ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಇದಕ್ಕೆ ಅಮಿತ್ ಶಾ ರಿಪ್ಲೈ ಕೊಟ್ಟಿದ್ದು, ಎಲ್ಲಿದ್ದೀರಾ ಅಖಿಲೇಶ್ ಯಾದವ್ ಅವರೇ ನೀವು? ಜಾತಿ ಜನಗಣತಿ ಆಲ್ರೆಡಿ ಶುರುವಾಗೋಗಿದೆ, ಮನೆಗಳ ಜನಗಣತಿ ಶುರುವಾಗಿದೆ, ಅದು ಕಂಪ್ಲೀಟ್ ಆದ ನಂತರ ಜನರ ಗಣತಿ ಶುರುವಾಗುತ್ತೆ. ಆ ಜನರ ಗಣತಿನಲ್ಲೇ ಸಪರೇಟ್ ಕಾಲಂ ಇರುತ್ತೆ ಜಾತಿಗಾಗಿ, ಅಪ್ಡೇಟ್ ಆಗಿ ಅಂತ ಕಾಲೆಳಿತಾರೆ ಅಖಿಲೇಶ್ ಯಾದವ್ ಅವ್ರನ್ನ. ಮತ್ತೆ ಮುಸ್ಲಿಮರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ ಅವರು. ಇವರು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಬರೋದಿಲ್ವಾ, ಅವರಿಗೂ ಸಪರೇಟ್ ರಿಸರ್ವೇಶನ್ ಕೊಡ್ಬೇಕು ಅಂತಾರೆ ಅಖಿಲೇಶ್ ಯಾದವ್. ಇದಕ್ಕೆ ಅಮಿತ್ ಶಾ ರಿಪ್ಲೈ ಕೇಳಿ ಅಖಿಲೇಶ್ ಯಾದವ್ ಮೂರ್ಛೆ ಹೋಗೋದು ಒಂದೇ ಬಾಕಿ. ನಿಮ್ಮನ್ನ ಯಾರೇ ತಡೆದಿದ್ದಾರೆ? ಎಲ್ಲಾ ಟಿಕೆಟ್ನು ಬೇಕಾದ್ರೆ ಮಹಿಳೆಯರಿಗೆ ಕೊಡಿ, ನಿಮ್ಮ ಎಲ್ಲಾ ಟಿಕೆಟ್ನು ಮುಸಲ್ಮಾನ್ ಮಹಿಳೆಯರಿಗೆ ಬೇಕಾದ್ರೂ ಕೊಟ್ಬಿಡಿ, ನಮ್ದೇನು ಇದ್ರಲ್ಲಿ ತಕರಾರಿಲ್ಲ, ಎಲ್ಲಾ ನಿಮ್ ಕೈಯಲ್ಲೇ ಇದೆ ಅಂತ ಅಖಿಲೇಶ್ ಯಾದವ್ ಅವರನ್ನ ಬಾರಿಸಿ ಮಲಗಿಸಿ ಬಿಟ್ರು ಅಮಿತ್ ಶಾ. ಇದೇ ಅಖಿಲೇಶ್ ಯಾದವ್ ಮಾತಾಡ್ಬೇಕಾದ್ರೆ ಹಿಂದ್ಗಡೆ ಅವರ ಹೆಂಡತಿ ಡಿಂಪಲ್ ಯಾದವ್ ಕೂತಿದ್ರು. ಅವ್ರ್ಯಾರು MP. ಹೆಂಗಿದೆ ನೋಡಿ ಇವರ ಇಬ್ಬಂಗಿ ನೀತಿ. ವೋಟ್ ಹಾಕೋದಕ್ಕೆ ಇವರಿಗೆ ಮುಸಲ್ಮಾನರು ಬೇಕು, ಆದ್ರೆ ಅವರಿಗೆ ಟಿಕೆಟ್ ಕೊಡಲ್ಲ, ಅಧಿಕಾರದಲ್ಲಿ ಅವರಿಗೆ ಪಾಲಿಲ್ಲ. ಎಲ್ಲ ಅಧಿಕಾರಗಳು MP, MLA, MLC ಎಲ್ಲ ಪದವಿಗಳು ಇವರ ಕುಟುಂಬಕ್ಕೆ ಬೇಕು. ಸಂಸತ್ತಲ್ಲಿ ಬಂದು ಭಾಷಣ ಮಾಡೋದು, ಅಲ್ಪಸಂಖ್ಯಾತರಿಗೆ ಇದ್ರಲ್ಲಿ ಯಾಕೆ ರಿಸರ್ವೇಶನ್ ಇಲ್ಲ, ಅದ್ರಲ್ಲಿ ಯಾಕೆ ರಿಸರ್ವೇಶನ್ ಇಲ್ಲ ಅಂತ. ಇನ್ನೊಂದೇನಪ್ಪಾ ಅಂದ್ರೆ YSRCP ಕಾಂಗ್ರೆಸ್, ಜಗನ್ಮೋಹನ್ ರೆಡ್ಡಿ ಪಕ್ಷ, ಇದು ಚಂದ್ರಬಾಬು ನಾಯ್ಡು TDP, ಈ ಎರಡೂ ಪಕ್ಷಗಳು ಈ ಬಿಲ್ಗೆ ಬೆಂಬಲ ವ್ಯಕ್ತಪಡಿಸಿದಾವೆ. ವಿರೋಧ ಮಾಡ್ತಾ ಇರುವ ಎರಡು ರಾಜ್ಯಗಳು ತಮಿಳುನಾಡು ಮತ್ತು ಕೇರಳ. ಈ ಬಿಲ್ ಏನಾದ್ರೂ ಲಾಗು ಆದ್ರೆ ಇದರ ಸಂಪೂರ್ಣ ಲಾಭ ಬಿಜೆಪಿಗೆ ಸಿಗುತ್ತೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಮಾಡಿ ಮುಸಲ್ಮಾನರ ಎಫೆಕ್ಟ್ ನ ಕೇವಲ 22-23 ಕ್ಷೇತ್ರಗಳಿಗೆ ಸೀಮಿತವಾಗಿಸಿ ಬಿಟ್ಟಿದೆ ಅಲ್ಲಿನ ಸರ್ಕಾರ. ಇದು ದೇಶಾದ್ಯಂತ ಅಪ್ಲೈ ಆದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.